ಧುರಂಧರ್ ಪಾರ್ಟ್ 2 ದಿ ರಿವೆಂಜ್ ಮಾರ್ಚ್ 19 ಅಂದ್ರೇನೆ ಬೇಜಾರ್ ಅಂಡ್ ಅದು ಯಾಕೆ ಅಂತ ನಿಮ್ಗೂ ಗೊತ್ತು. ಇಂಡಿಯಾಸ್ ಮಚ್ ಅವೈಟೆಡ್ ಫಿಲ್ಮ್ ಟಾಕ್ಸಿಕ್ ಕೂಡ ಬರ್ಬೇಕಿತ್ತು, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅವರು ಸಿನಿಮಾನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇನ್ನು ದಿ ರಿವೆಂಜ್ ಸ್ಟಾರ್ಟ್ ಆಗೋದು ಇದರ ಹಿಂದಿನ ಪಾರ್ಟ್ ಇಂದ ಅಂಡ್ ಅಲ್ಲಿ ಗೊತ್ತಾಗೋದು ಹಮ್ಜಾಗೆ ಒಂದು ಪಾಸ್ಟ್ ಇರುತ್ತೆ ಲೈಕ್ ಜಸ್ಕೀರ್ ಸಿಂಗ್ ಹೆಸರಿಂದ. ಅಂಡ್ ಇದೇ ಪ್ರೋಸೆಸ್ ನ ತುಂಬಾ ಡೀಪ್ ಆಗಿ ತೋರಿಸಿದಾರೆ ವಿತ್ ಲಾಟ್ ಆಫ್ ಆಕ್ಷನ್ ಅಂಡ್ ಎಮೋಷನ್ಸ್. ಸೊ ಸಿನಿಮಾ ಹೈಪ್ ತಕ್ಕಂತೆ ಇದೆಯಾ ಅಂಡ್ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಬೆಟರ್ ಆಗ್ಬೋದಿತ್ತು ಅಂತ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ನಾ ಮಾಡೋ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಜಸ್ಕೀರತ್ನ ಪಾಸ್ಟ್ ಪ್ರೆಸೆಂಟ್ ಮಾಡಿರೋ ರೀತಿ ಮಾತ್ರ ತುಂಬಾ ಹಾರ್ಡ್ ಹಿಟ್ಟಿಂಗ್ ಅಂತಾನೆ ಹೇಳ್ಬೇಕು. ಅಂಡ್ ಜಸ್ಕೀರತ್ ಇಂದ ಹಮ್ಜಾ ಆಗಿ ಹೇಗೆ ಬದಲಾದ ಅನ್ನೋ ಪ್ರೋಸೆಸ್ ಮೇಜರ್ ಹೈಲೈಟ್ ಪಾಯಿಂಟ್. ಅಂಡ್ ಅಷ್ಟೇ ಡೀಟೈಲಿಂಗ್ ಆಗಿ ಹೇಳಿದ್ದಾರೆ. ಅಂಡ್ ಕೆಲವು ಕ್ಯಾರೆಕ್ಟರ್ಗಳು ಸಿನಿಮಾದ ಕೊನೆಗೆ ಶಾಕಿಂಗ್ ಆಗಿದ್ದಾವೆ. ಲೈಕ್ ಯಾವ್ದನ್ನ ನಾವು ನಾರ್ಮಲ್ ರೋಲ್ ಅನ್ಕೊಳ್ತೀವೋ ಅದೇ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಇದ್ರಲ್ಲೂ ಕೂಡ 7 ಚಾಪ್ಟರ್ಸ್ ಇದ್ದು ಎಲ್ಲವೂ ಕೂಡ ತುಂಬಾ ನೀಟಾಗಿ ಡೀಟೇಲಿಂಗ್ ಆಗಿ ತೋರಿಸಿದ್ದಾರೆ. ಎಲ್ಲೂ ಕೂಡ ಬೋರ್ ಫೀಲ್ ಕೊಡ್ಲಿಲ್ಲ. ಪ್ರತಿ ಒಂದು ಚಾಪ್ಟರ್ಸ್ ಗಳ ಲೈಫ್ ಆರ್ಕ್ ತುಂಬಾ ರಾ ಅಂಡ್ ರಗಡ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಅಗೇನ್ ಮ್ಯೂಸಿಕ್ ಸಿನಿಮಾಗೆ ಬಿಗ್ ಪುಷ್ ಕೊಟ್ಟಿದೆ. ಲೈಕ್ ಹಳೆ ಸಾಂಗ್ ನ ಯೂಸ್ ಮಾಡಿರೋ ರೀತಿ ವಾವ್ ಅಂತಾನೆ ಹೇಳ್ಬೇಕು. ಕ್ಲೈಮ್ಯಾಕ್ಸ್ ಮಾತ್ರ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಅಂದ್ರೆ ತುಂಬಾ ಇಂಟೆಲಿಜೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ಆ ಕೊನೆ 20 ನಿಮಿಷ ಮಾತ್ರ ಗೂಸ್ ಪಂಪ್ ಮೂವ್ಮೆಂಟ್ಗಳು ಬರ್ತಾನೆ ಇರ್ತವೆ. ಅಂಡ್ ಡೈರೆಕ್ಟರ್ ಆದಿತ್ಯಧರ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ದಿ ವೇ ಹಿ ಪ್ರೆಸೆಂಟೆಡ್ ದಿ ಮೂವಿ ಈಸ್ ಜಸ್ಟ್ ವಾವ್. ಧುರಂಧರ್ ಪಾರ್ಟ್ 1 ನೀವು ಎಂಜಾಯ್ ಮಾಡಿದ್ರೆ ಪಾರ್ಟ್ 2 ಇಂಟು 10 ಮಾಡ್ಕೊಳ್ಳಿ. ಬಿಕಾಸ್ ಪಾರ್ಟ್ 1 ಅಲ್ಲಿ ಅಕ್ಷಯ್ ಖನ್ನಾ ಅವರ ಮೇಲೆ ಫೋಕಸ್ ಇತ್ತು, ಬಟ್ ದಿ ರಿವೆಂಜ್ ಅಲ್ಲಿ ರಣವೀರ್ ಸಿಂಗ್ ಅವರು ಪ್ರೂವ್ಡ್ ಹಿಮ್ಸೆಲ್ಫ್. ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ ಅಂಡ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಎಲ್ಲ ಅವರ ರೋಲ್ಗೆ ಜಸ್ಟಿಫೈ ಕೂಡ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ಧುರಂಧರ್ ದಿ ರಿವೆಂಜ್ ಟೋಟಲ್ ವರ್ತ್ ವಾಚಿಂಗ್ ಅಂತ ಹೇಳ್ತೀನಿ. ಪಕ್ಕಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಸ್ಟಾರ್ಟ್ ಇಂದಾನೆ ಸಿನಿಮಾ ಎಮೋಷನಲಿ ಅಟ್ಯಾಚ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳ್ತೀನಿ. ಇನ್ನು ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಡಿಸ್ಕಷನ್ ಮಜವಾಗಿರುತ್ತೆ ಅಂತ ಹೇಳ್ತಾ ಸಿಗುವ.